ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು, ನೀವು ಯಾವ ವ್ಯಕ್ತಿಗೋಸ್ಕರ ನಿಮ್ಮ ಲೈಫಲ್ಲಿ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗ್ಬೋದಾ ನಿಮ್ಮ ಲೈಫಲ್ಲಿ ನೀವು ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾವ ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ತಾ ಇದಾರಲ್ಲ, ಇವರು ಆ ಪರ್ಸನಿಗೋಸ್ಕರ ವೆಯ್ಟ್ ಮಾಡ್ಬೇಕಾ ಅಥವಾ ಮೂವ್ ಆನ್ ಆಗ್ಬೋದಾ ಇವ್ರ ಲೈಫಲ್ಲಿ ಇವರು? ಓಕೆ, ಇಲ್ಲಿ ಅನ್ನೆಸೆಸರಿ ನೀವು ಈ ಪರ್ಸನ್ಗೆ ವೆಯ್ಟ್ ಮಾಡಿ ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ಬಿಕಾಸ್ ಇಲ್ಲಿ ಈ ವ್ಯಕ್ತಿ ನಿಮ್ ಲೈಫಿಗೆ ಬಂದ್ರು ಅಥವಾ ನೀವು ಅವ್ರ ಲೈಫಲ್ಲಿ ಇದ್ದೀರಾ ಅಂತ ಅಂದಾಗ್ಲೂ ಕೂಡ ಏನೂ ಚೇಂಜಸ್ ಇಲ್ಲ. ಇಲ್ಲಿ ತುಂಬಾ ಟಾಕ್ಸಿಕ್ ಆಗಿ ಬಿಹೇವ್ ಮಾಡ್ಕೊಳ್ತಾ ಇದ್ದಾರೆ ಈ ಪರ್ಸನ್. ತುಂಬಾ ಡಿಸ್ಟರ್ಬ್ ಮಾಡೋದು ಅಥವಾ ನಿಮ್ಗೂ ಅವ್ರಿಗೂ ಸೆಟ್ ಆಗ್ತಾನೆ ಇಲ್ಲ. ಇಲ್ಲಿ ತುಂಬಾ ಜಗಳ ಆಗ್ತಿರೋದು. ಸೊ ಯಾಕೆ ನೀವು ಇಲ್ಲಿ ಅವ್ರ ಅಟೆನ್ಷನ್ಗೋಸ್ಕರ ನೀವು ವೆಯ್ಟ್ ಮಾಡ್ಕೊಂಡು ಇಲ್ಲಿ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀರಾ? ಏನಂತಂದ್ರೆ ಈಗ ಆ ಪರ್ಸನ್ ಇದ್ದಾಗ ಅಟ್ಲೀಸ್ಟ್ ನೀವು ಖುಷಿಯಾಗಿರ್ಬೇಕು. ಅಂತವ್ರಿಗೆ ನೀವು ವೆಯ್ಟ್ ಮಾಡಿದ್ರಿ ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಈಗ ಆ ಪರ್ಸನ್ ಬಂದಾಗ್ಲೂನು ನೀವು ಇದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ನೀವು ನೋವು ಪಡ್ತಿರ್ತೀರಾ. ಈಗ ಏನ್ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಆ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದಾಗ್ಲೇ ನೀವು ಆರಾಮಾಗಿರ್ತೀರಾ ಅನ್ನೋದು ಕಾಣ್ತಾ ಇದೆ. ಅದೇ ಅವ್ರ ಲೈಫಿಗೆ ನೀವು ಹೋದ್ರಿ ಅಥವಾ ಆ ಪರ್ಸನ್ ಏನಾದ್ರು ಮತ್ತೆ ರೀಕನ್ಸಿಲೇಷನ್ ಆಯ್ತು ಅಂತಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ನೀವು ತುಂಬಾನೇ ಹರ್ಟ್ ಫೀಲ್ ಮಾಡ್ಕೊಳ್ತಾ ಇರ್ತೀರಾ. ಸೊ ಈಗಿದ್ದಾಗ ಆ ಪರ್ಸನ್ ಬೇಕಾ ನಿಮ್ಗೆ? ಆ ಪರ್ಸನ್ ಬಂದಾಗ ಪಾಸಿಟಿವ್ ಚೇಂಜಸ್ ಇರಬೇಕು. ತುಂಬಾ ಟಾಕ್ಸಿಕ್ ಇದ್ದಾರೆ ಈ ಪರ್ಸನ್. ಸೊ ಆದಷ್ಟು ನೀವು ವೆಯ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ. ಎಲ್ರಿಗೂ ಅನ್ವಯಿಸೋದಿಲ್ಲ. ನಿಮ್ಮ ಪರ್ಸನ್ ನೀವು ಅವ್ರ ಜೊತೆನಲ್ಲಿ ಇದ್ದಾಗ್ಲೂ ಅವ್ರು ಯಾರು ಟಾಕ್ಸಿಕ್ ಬಿಹೇವ್ ಮಾಡ್ತಾ ಇದಾರಲ್ಲ ಅಂತವ್ರಿಗೆ ಇದು ಅನ್ವಯಿಸುತ್ತೆ. ಓಕೆನಾ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿರೋರಿಗೆ ಅಥವಾ ಅವ್ರು ಬಂದಾಗ ನೀವು ಖುಷಿ ಆಗುತ್ತೆ ಅನ್ನೋರಿಗೆಲ್ಲ ಅಲ್ಲ ಇದು ರೀಡಿಂಗ್. ಓಕೆನಾ, ಇಲ್ಲಿ ದುಡ್ಡಿನ ವಿಚಾರವಾಗೂ ಅಷ್ಟೇ ನೀವೇ ಸಪೋರ್ಟ್ ಮಾಡ್ತೀರಾ. ಅವ್ರು ಬೇಕು ಅಂತ ನೀವೇ ಹೋಗ್ತೀರಾ ಕಾಂಪ್ರಮೈಸ್ ಮಾಡ್ಕೊಂಡು. ಅವ್ರು ಪಡ್ಕೊಳ್ತಾರೆ, ನಿಮ್ಮನ್ನು ಪಡ್ಕೊಳ್ತಾರೆ, ದುಡ್ಡನ್ನು ಪಡ್ಕೊಳ್ತಾರೆ. ಮತ್ತೆ ನೆಕ್ಸ್ಟ್ ನೀವು ಬೇಡ ಅಂತ ಅವ್ರು ದೂರ ಇಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನೀವು ಮೇಲ್ಬಿದ್ದು ನೀವು ಹೋಗ್ತಾ ಇದ್ದೀರಾ ಹೊರತು ಆ ಪರ್ಸನ್ ಅಂತೂ ಚೇಂಜ್ ಆಗ್ತಾ ಇಲ್ಲ. ಇಲ್ಲಿ ನೀವೇ ಬೇಕು ಅನ್ನೋದು. ಓಕೆನಾ, ಹೀಗಿದ್ದಾಗ ಯಾಕೆ ಬೇಕು ನಿಮ್ಗೆ ಆ ಪರ್ಸನ್? ಸೊ ಯೋಚನೆ ಮಾಡಿ. ಇಲ್ಲಿ ಆಕ್ಚುಲ್ ಆಗಿ ನಿಮಗೆ ಗೊತ್ತಿದೆ ನೀವು ನಿಮ್ ಲೈಫ್ ಅಲ್ಲಿ ಅವ್ರು ಇಲ್ಲ ಅಂತಂದಾಗ ನೀವ್ ಹೇಗಿರ್ತೀರಾ, ಅವ್ರು ಬಂದ್ಮೇಲೆ ಹೇಗಿರುತ್ತೆ ನಿಮ್ ಲೈಫ್ ಅನ್ನೋದು. ಸೊ ಇನ್ನು ಏನೂ ಆಗಿಲ್ಲ, ಮದ್ವೆನೂ ಆಗ್ಲಿಲ್ಲ ಅಂತಂದ್ರೆ, ಸಪೋಸ್ ಮದ್ವೆ ಆಗಿದ್ರೆ ನೀವು ವೇಟ್ ಮಾಡ್ಬೋದು ಅಥವಾ ಬೇಡ ಅಂತಂದ್ರು ಬಿಟ್ಬಿಡ್ಬೋದು. ಬಟ್ ಈಗ ನೀವು ಮದ್ವೆನೇ ಆಗಿಲ್ಲ ಈ ಪರ್ಸನ್ ಜೊತೆಲಿ ಅಂತಂದಾಗ ಸುಮ್ನೆ ಅನ್ನೆಸೆಸರಿ ವೇಟ್ ಮಾಡ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ತಿದ್ದೀರಾ? ನೀವೇ ಕರ್ಮನ ಅನ್ಭೋಗ್ಸೋದಿಕ್ ಹೋಗ್ತಾ ಇದ್ದೀರಾ. ಕರ್ಮನ ನೀವೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ಅದು ಮೋಸ ಅನ್ನೋದು ಗೊತ್ತಿದೆ, ಅದು ಟಾಕ್ಸಿಕ್ ಅನ್ನೋದು ಗೊತ್ತಿದೆ. ಬಟ್ ಸ್ಟಿಲ್ ಅಲ್ಲಿ ನೀವೇ ಹೋಗಿ ಡಂಪ್ ಮಾಡ್ತಾ ಇದ್ದೀರಾ ಅಲ್ಲಿ. ಸೊ ತುಂಬಾ ನೀವು ಕೇರ್ಫುಲ್ ಆಗಿರ್ಬೇಕು ಈ ತರ ಪರ್ಸನ್ ಕಡೆಯಿಂದ. ಬಿಕಾಸ್ ಆಗಿದೆ, ಒಂದ್ ಸಿಚುವೇಶನ್ ಆಗಿದೆ, ನಿಮಗೆ ಅವರಿಂದ ಹೊರಗ್ ಬರೋದಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಟಾಕ್ಸಿಕ್ನೆಲ್ಲ ನೀವು ಸಹಿಸ್ಕೊಳ್ತೀರಾ ಅಂತಂದ್ರೆ ಲೈಫ್ ಟೈಮ್ ನೀವು ತಗೊಳೋದಕ್ ಸಾಧ್ಯನೇ ಇಲ್ಲ. ಇದು ನೀವ್ ಚಾನ್ಸ್ ಕೊಡೋವರೆಗೂ ಆ ಪರ್ಸನ್ ತಗೊಳ್ತಾನೆ ಇರ್ತಾರೆ. ಅಥವಾ ನೀವ್ ಚಾನ್ಸ್ ಕೊಡ್ತೀರಾ ಅಂತಂದ್ರೆ ಅವರಿಗೆ ನಿಮ್ಮ ವ್ಯಾಲ್ಯೂನ ತಿಳಿಸಿ ಚಾನ್ಸ್ ನ ಕೊಡಿ. ಅವ್ರು ನಿಮ್ಗೋಸ್ಕರ ವೆಯ್ಟ್ ಮಾಡೋ ರೀತಿಲಿ ಮಾಡಿ.
ಅದ್ ಬಿಟ್ಟು ನೀವೇ ಕಾಂಪ್ರಮೈಸ್ ಮಾಡ್ಕೊಂಡು ಅವರೇ ಇಂಪಾರ್ಟೆಂಟ್ ಇದ್ದಾರೆ, ಅವ್ರ ಟಾಕ್ಸಿಕ್ ನ ನೀವು ಸಹಿಸ್ಕೊಂಡು, ಇದು ಲೈಫೇ ಅಲ್ಲ ಇದು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ನೀವು ತುಂಬಾ ಮ್ಯಾನಿಫೆಸ್ಟ್ ಟೆಕ್ನಿಕ್ಸ್ ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಆ ಪರ್ಸನ್ ಬರ್ಬೇಕು ನಿಮ್ ಲೈಫ್ ಅಲ್ಲಿ, ನಿಮ್ ಜೊತೆನಲ್ಲಿ ಇರ್ಬೇಕು ಅಂತ. ಬಟ್ ಮುಂಚಿನ ರೀತಿಲಿ 1% ಅಷ್ಟು ಇಲ್ಲ ಪ್ರೀತಿ ಈಗ ಆ ಪರ್ಸನ್ಗೆ. ಮೋರ್ ದೆನ್ 5 months ಮೇಲೆ ಅಥವಾ 1 year ಮೇಲೆ ಆಗೋಗಿದೆ ಇವ್ರು ನೋ ಕಾಂಟ್ಯಾಕ್ಟ್ ಆಗಿ. ಬಟ್ ಸ್ಟಿಲ್ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದಕ್ಕೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಓಕೆನಾ? ಅವಮಾನಗಳನ್ನ ತುಂಬಾ ಮಾಡ್ತಾರೆ ಈ ಪರ್ಸನ್. ನೀವ್ ಏನೋ ಒಂದು ಕನ್ಸ್ ಇಟ್ಕೊಳ್ತೀರಾ, ಇಬ್ರು ಜೊತೆನಲ್ಲಿ ಗ್ರೋತ್ ಆಗ್ಬೇಕು, ಇಬ್ರು ಸಂಪಾದನೆನ ಮಾಡ್ಬೇಕು, ಒಂದ್ ಕಡೆ ಕೂಡಿಟ್ಟು ಬೆಳಿಬೇಕು ಅನ್ನೋ ರೀತಿಲೆಲ್ಲ ನೀವ್ ಯೋಚನೆ ಮಾಡ್ತೀರಾ. ಬಟ್ ಈ ಪರ್ಸನ್ ಅಂದ್ರೆ ಈ ರೀತಿ ಮಾಡ್ತಾ ಇಲ್ಲ. ಈಗ ಒಂದ್ ಸರ್ಟನ್ ಟೈಮ್ ವರ್ಗು ಚೆನ್ನಾಗೇ ಇರ್ತಾರೆ, ನೀವೇ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿರ್ತೀರಲ್ವಾ. ಸೊ ಒಂದ್ ಇಂಪಾರ್ಟೆನ್ಸ್ ಅನ್ನೋದನ್ನ ಕೊಡ್ತಾ ಇರ್ತಾರೆ. ಈಗ ಸಂಬಳ ಬಂತ, ದುಡ್ಡು ಬಂತ, ತಗೊಳ್ತಾರೆ ನಿಮ್ ಕಡೆಯಿಂದ ಸಪೋರ್ಟ್ ಮಾಡಿಸ್ಕೊಳ್ತಾರೆ, ಆಮೇಲೆ ಪತ್ತೆನೇ ಇರೋದಿಲ್ಲ. ಆಕ್ಚುಲ್ ಆಗಿ ಇವ್ರಿಗೆ ಆಲ್ಕೋಹಾಲ್ ಕನ್ಸ್ಯೂಮ್ ಅನ್ನೋದು ತುಂಬಾನೇ ಇದೆ ಈ ಪರ್ಸನ್ಗೆ. ಸೊ ತುಂಬಾ ಕೇರ್ಫುಲ್ ಆಗಿರಿ ನೀವು. ಓಕೆನಾ? ಇದು ಟೋಟಲಿ ಇದು ನೆಗೆಟಿವ್ ಆಗಿದೆ. ಈಗ ನೀವ್ ಯಾರಿಗೋಸ್ಕರ ವೇಟ್ ಮಾಡ್ತಿದ್ದೀರಲ್ಲ, ಆ ಪರ್ಸನ್ ಟಾಕ್ಸಿಕ್ ಅಂತ ಗೊತ್ತಿದ್ರು ಅವ್ರನ್ನ ಬಿಟ್ಟು ಇರಕ್ ಆಗ್ದಿಲ್ದಿರಾ ಅದನ್ನ ಸಹಿಸ್ಕೊಳ್ಳೋದಕ್ಕೆ ನೀವು ಹೋಗ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ ಆಗಿ ಈ ರೀಡಿಂಗ್ ಸಹ ನೆಗೆಟಿವ್ ರೀಡಿಂಗ್ ಬರ್ತಾ ಇದೆ ಇಲ್ಲಿ. ಓಕೆನಾ? ಈ ತರ ಪರ್ಸನ್ ನ ನೀವು ಚೇಂಜ್ ಮಾಡೋದ್ ಕಷ್ಟ. ಅವರಿಗೆ ಕಂಪ್ಲೀಟ್ ಆಗಿ ನೀವು ಅವ್ರನ್ನ ಇಗ್ನೋರ್ ಮಾಡಿ ನಿಮ್ ಲೈಫ್ ಅಲ್ಲಿ ನೀವು ಚೆನ್ನಾಗಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಆ ಪರ್ಸನ್ ಸಹ ಚೇಂಜ್ ಆಗಿ ಬರ್ತಾರೆ. ಬಟ್ ನೀವು ಆ ರೀತಿ ಮಾಡ್ತಾ ಇಲ್ಲ, ನೀವೇ ಚೇಂಜ್ ಮಾಡ್ತಾ ಇದ್ದೀರಾ, ನೀವೇ ಹೋಗಿ ಬೀಳ್ತಾ ಇದ್ದೀರಾ ಆ ಪರ್ಸನ್ಗೆ. ಓಕೆನಾ? ಆ ಪರ್ಸನ್ ನೀವು ಸಂಪಾದನೆ ಮಾಡಿದ್ನ, ನೀವು ದುಡ್ದಿದ್ನ ತಗೊಳ್ತಾ ಇದ್ದಾರೆ, ಆರಾಮಾಗಿದ್ದಾರೆ ಅವರು. ಒಂಚೂರು ಅವ್ರಿಗೆ ಎಲ್ಲೂನು ಫೀಲಿಂಗ್ಸ್ ಅನ್ನೋದು ಕಾಣ್ತಾ ಇಲ್ಲ. ಎಲ್ಲಾ ಫೀಲಿಂಗ್ಸು ನಿಮಗಿದೆ. ನೈಟ್ ಅಂಡ್ ಡೇ ಇಲ್ಲಿ ಸಫರ್ ಮಾಡ್ತಾ ಇರೋದು ನೀವು ಆ ಪರ್ಸನ್ಗೋಸ್ಕರ. ಸೊ ಈ ರೀತಿ ಎಲ್ಲ ಇದ್ದಾಗ ಇದು ನಿಮಗ್ ಬೇಕಾ ಅಂತ ನೀವು ಯೋಚನೆ ಮಾಡಿ ಫಸ್ಟ್. ಬಿಕಾಸ್ ಏನಂತಂದ್ರೆ ಈಗ ಬಂದ್ರು ಆ ಪರ್ಸನ್ ನಿಮ್ ಲೈಫಿಗೆ, ನಿಮಗ್ ಗೊತ್ತಿರುತ್ತೆ ನನ್ಗೂ ಆ ಪರ್ಸನ್ಗೂ ಇಲ್ಲಿ ಸೆಟ್ಟೇ ಆಗ್ತಾ ಇಲ್ಲ ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಗೆ ಆ ಥಾಟ್ಸ್ ಬರ್ತಾನೆ ಇರುತ್ತೆ. ಬಟ್ ಆ ಪರ್ಸನ್ ಬಂದ್ಮೇಲೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ಮೈಂಡ್ ಸೆಟ್ ಬರುತ್ತೆ. ಬಟ್ ಆ ಪರ್ಸನ್ ಸಹಿಸ್ಕೊಳ್ಳೋದೇ ಇಲ್ಲ, ನೀವ್ ಹೆಂಗಿದ್ರು ಆ ಪರ್ಸನ್ ಸಹಿಸ್ಕೊಳ್ಳೋದಿಲ್ಲ. ಹೀಗಿದ್ದಾಗ ಯಾಕೆ ಬೇಕು ಈ ತರ? ಅಟ್ಲೀಸ್ಟ್ ಐದಾರು ಅವ್ರಾದ್ರೂ ಸಾಕ್ಬೇಕು. ಆ ರೀತಿ ಅವ್ರು ಸಾಕ್ಲಿಲ್ಲ ಅಂತಂದ್ರೆ ನಿಮ್ಮನ್ನಾದ್ರೂ ಬದುಕೋದಿಕ್ ಬಿಡ್ಬೇಕು. ಎರಡೂ ಇಲ್ಲ ಅಂತಂದಾಗ ಹೇಗದು? ಸೊ ಆ ಪರ್ಸನ್ ಬಂದಾಗ ನಿಮ್ಗೆ ಒಂದೊಂದ್ಸಲ ಅನ್ಸುತ್ತೆ ತುಂಬಾ ಬೋರ್ ಆಗಿದ್ದು ಇದೆ ನಿಮ್ಗೆ, ನಾನು ಈ ಪರ್ಸನ್ ಲೈಫಿಗೆ ನಾನು ಮತ್ತೆ ಬರ್ಲೇಬಾರ್ದಾಗಿತ್ತು ಅಂತ. ಸೊ ಅದಾದ್ಮೇಲೆ ಮತ್ತೆ ನೋ ಕಾಂಟ್ಯಾಕ್ಟಿಗೆ ಹೋಗ್ತೀರಾ. ಆ ಒಂದ್ ಸ್ವಲ್ಪ ದಿನ ನೀವು ಹಂಗೋ ಹಿಂಗೋ ಇರ್ತೀರಾ, ಮತ್ತೆ ಅದಾದ್ಮೇಲೆ ಮತ್ತೆ ಅವ್ರ ನೆನ್ಪುಗಳು ಆಯ್ತು ಅಂತಂದ್ರೆ ನಿಮ್ ಕೈ ಸಹಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಆಗ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನೋದು ಆಗ್ತಾ ಇದೆ. ಇದರಿಂದ ಮೆಂಟಲಿ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾ ಇದೀರಾ, ಹಾರ್ಮ್ ಮಾಡ್ಕೊಳ್ತಾ ಇದೀರಾ ನಿಮ್ಮನ್ನ ನೀವು ಈ ತರ ಟೆನ್ಷನ್ ಎಲ್ಲ ಇಟ್ಕೊಂಡು. ಸೊ ಆದಷ್ಟು ಇದನ್ನ ಲೆಟ್ ಗೋ ಮಾಡೋದಿಕ್ ಸ್ಟಾರ್ಟ್ ಮಾಡಿ. ನೀವಾಗ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಲೆಟ್ ಇಟ್ ಬಿ ಫ್ಲೋ. ಅದು ಫ್ಲೋ ಆಗ್ಲಿ. ಅದು ನಿಮ್ ಲೈಫ್ ಅಲ್ಲಿ ಅವ್ರು ಬೇಕು ಅಂತಂದ್ರೆ ಅವರೇ ಬರ್ಲಿ. ನಿಮ್ಗೂ ಬೇಕು, ಓಕೆ, ನೀವ್ ಅವ್ರನ್ನ ಅಟ್ರಾಕ್ಟ್ ಮಾಡಿ. ಓಕೆನಾ? ಚೇಸ್ ಮಾಡೋದಿಕ್ ಹೋಗ್ಬೇಡಿ. ಇಲ್ಲಿ ಯೂನಿವರ್ಸ್ ನಂಗೆ ಇಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡಿ. ಡೆಫಿನೆಟ್ಲಿ ಈ ರಿಲೇಶನ್ಶಿಪ್ ನೀವು ಏನ್ ವೇಟ್ ಮಾಡ್ತಾ ಇದೀರಲ್ಲ ಅವ್ರು ಬರ್ತಾರೆ ಅಂತ, ಇದು ಎಂಡ್ ಆಗುತ್ತೆ. ಅನ್ನೆಸೆಸರಿ ನೀವು ಮ್ಯಾನಿಫೆಸ್ಟ್ ನ ಮಾಡ್ತಾ ಇದ್ದೀರಾ, ಓಕೆ ಮಾಡಿ. ಬಿಕಾಸ್ ಇಲ್ಲಿ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಅದು ಎರಡ್ ಕಡೆ ಬೆನಿಫಿಟ್ಸ್ ಇರುತ್ತೆ. ಐದರ ಆ ಪರ್ಸನ್ ಸರಿ ಹೋಗಿ ಬರ್ತಾರೆ, ಇಲ್ಲ ಅಂತಂದ್ರೆ ನೀವ್ ಹೀಲ್ ಆಗ್ತೀರಾ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನೆಲ್ಲ ಯೂಸ್ ಮಾಡಿದಾಗ. ಓಕೆನಾ? ಬಟ್ ನೀವು ಇದೇ ಮ್ಯಾನಿಫೆಸ್ಟ್ ನ ಇವ್ರಿಗೋಸ್ಕರ ಮಾಡೋ ಬದಲು ನಿಮ್ಮ ಲೈಫಿಗೆ ರೈಟ್ ಪರ್ಸನ್ ಬರ್ಲಿ ಅಂತ ನೀವು ಮ್ಯಾನಿಫೆಸ್ಟ್ ಮಾಡಿ. ತುಂಬಾ ಬೆಟರ್ ಆಗಿರುತ್ತೆ. ಅಟ್ಲೀಸ್ಟ್ ಈ ಪರ್ಸನ್ ಸಹ ಇಲ್ಲಿ ಚೇಂಜ್ ಆಗಿ ಬರೋ ಚಾನ್ಸಸ್ ಇದೆ. ಇಲ್ಲಿ ನೀವು ರೈಟ್ ಪರ್ಸನ್, ನೀವು ಒಂದ್ ಪರ್ಸನ್ ನ ಫೋಕಸ್ ಇಟ್ಟು ನೀವು ಮ್ಯಾನಿಫೆಸ್ಟ್ ಮಾಡೋದ್ ಬದಲು
ರೈಟ್ ಪರ್ಸನ್ ಯಾರಾದ್ರೂ ಆಗಿರ್ಬೋದು, ರೈಟ್ ಪರ್ಸನ್ನೇ ಬರ್ಲಿ ಅನ್ನೋದು ನೀವು ಮ್ಯಾನಿಫೆಸ್ಟ್ ಮಾಡಿ. ಐದರ್ ಈ ಪರ್ಸನ್ನೇ ಇಲ್ಲಿ ಚೇಂಜ್ ಆಗಿ ಬರ್ತಾರೆ. ಓಕೆನಾ? ಸೊ ಈಗ ನೀವೇ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಿ ನೀವೇ ಡಿಪ್ರೆಷನ್ಗೆ ಹೋಗ್ಬೇಡಿ. ಅಟ್ಲೀಸ್ಟ್ ಸ್ಟ್ರಾಂಗ್ ಆಗಿರಿ ನೀವು. ಆ ಪರ್ಸನ್ ಬೇಕು ಅಂತ ಅಂದ್ಬಿಟ್ಟು ನೀವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಆ ಪರ್ಸನ್ ನ ತಗೊಂಡಿದ್ದೀರಾ, ಅಡ್ಜಸ್ಟ್ ಮಾಡ್ಕೊಳಕ್ ರೆಡಿ ಇದ್ದೀರಾ ಅಂತಂದ್ರೆ ಸ್ಟ್ರಾಂಗ್ ಆಗಿರಿ. ದುಃಖ ಅಂತೂ ಪಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ನಿಮಗೆ ಗೊತ್ತಿದ್ದೆ ನೀವು ವೇಟ್ ಮಾಡ್ತಾ ಇದ್ದೀರಾ, ಅವ್ರನ್ನ ಕಾಂಪ್ರಮೈಸ್ ಮಾಡ್ತಾ ಇದ್ದೀರಾ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದಿಕ್ಕೋಸ್ಕರ. ಓಕೆನಾ? ಅಂಡ್ ಈ ಪರ್ಸನ್ ಫ್ಲರ್ಟ್ ಎನರ್ಜಿ ಅನ್ನೋದು ನಿಮಗೆ ಗೊತ್ತಿದೆ, ಎಲ್ಲ ಗೊತ್ತಿದ್ದು ನೀವು ವೇಟ್ ಮಾಡ್ತಾ ಇದ್ದೀರಾ ಆ ಪರ್ಸನ್ಗೋಸ್ಕರ. ಅಷ್ಟೇ ನಾನು ಹೇಳೋದೇನು ಅಂತಂದ್ರೆ, ಈ ಪರ್ಸನ್ ಇಂಪಾರ್ಟೆಂಟ್ ಇತ್ತು ಅಂದ್ರೆ ಅವ್ರು ಮಾಡಿರೋ ಟಾಕ್ಸಿಕ್ನೆಲ್ಲ ಬಿಟ್ಬಿಟ್ಟು ಅದ್ರ ವಿಚಾರವಾಗಿ ಯೋಚನೆ ಮಾಡೋದು, ಅಳೋದು, ಈ ರೀತಿ ಮಾಡಕ್ ಹೋಗ್ಬೇಡಿ. ಸ್ಟ್ರಾಂಗ್ ಆಗಿರಿ, ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು. ಇಲ್ಲ ಅಂತಂದ್ರೆ ಈ ಪರ್ಸನ್ ಯಾವತ್ತಿದ್ರು ಇಷ್ಟೇ ಅಂತ ಲೆಟ್ ಗೋ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಇಲ್ಲಿ ಗೈಡೆನ್ಸ್ ಬಂದು ನೋಡಿ, ನಿಮ್ಗೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬಾ ಇದೆ. ನಿಮ್ಮ ಫ್ಯಾಮಿಲಿ ವಿಚಾರ ಇರ್ಬೋದು, ಓಕೆನಾ, ನಿಮ್ಮ ಕೆರಿಯರ್ ವಿಚಾರ, ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬಾನೇ ಕಾಣ್ತಾ ಇದೆ ಇಲ್ಲಿ. ಇನ್ನು ಸಡನ್ ಆಗಿ ಆ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಯರ್ ಬೈ ಫ್ಯೂಚರ್ ನಲ್ಲಿ. ಸೊ ನೀವು ಆದಷ್ಟು ಫೋಕಸ್ ಅನ್ನೋದನ್ನ ನಿಮ್ಮ ಅರ್ನಿಂಗ್ಸ್ ಕಡೆ, ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದ್ರ ಕಡೆ, ಅಥವಾ ಲೈಫ್ ಸ್ಟೈಲ್ ನ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಬಿಕಾಸ್ ನೀವು ಈ ತರ ಟಾಕ್ಸಿಕ್ ಪರ್ಸನ್ ನ ನೀವು ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ನೀವು ಅಟ್ರಾಕ್ಟ್ ಆಗೋಗ್ತೀರಾ ಟಾಕ್ಸಿಕ್ಗೆ. ನೆಗೆಟಿವ್ ಅನ್ನೋದೇ ಆಗ್ತಾ ಹೋಗುತ್ತೆ ನಿಮ್ಗೂನು. ಸಾರಿ, ಇದು ಸಹ ನಿಮ್ಮ ಕೆರಿಯರ್ಗೆ ಎಫೆಕ್ಟ್ ಮಾಡುತ್ತೆ. ಓಕೆನಾ? ಸೊ ಥಿಂಕ್ ಮಾಡಿ, ಈ ತರ ವಿಚಾರದಲ್ಲಿ ನೀವು ಹೆಲ್ಪ್ಲೆಸ್ ಆಗ್ಬಿಡಿ ಫಸ್ಟ್. ಅಥವಾ ಪರ್ಸನ್ ತುಂಬಾ ಒಳ್ಳೆಯವರು, ಆ ಪರ್ಸನ್ ನಿಮ್ ಲೈಫಿಗೆ ಬಂದಿದ ತಕ್ಷಣ ನಿಮ್ಗೇನೋ ಒಂದು ಖುಷಿ ಸಿಗುತ್ತೆ, ಅವ್ರಿಗೂ ಖುಷಿ ಆಗುತ್ತೆ, ಮ್ಯೂಚುವಲಿ ಎಲ್ಲ ಚೆನ್ನಾಗಿದೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತು, ನಾನು ವೇಟ್ ಮಾಡ್ತಾ ಇದ್ದೀನಿ, ದೂರ ಆಗಿದ್ದಾರೆ ಅಂತಂದ್ರೆ ಓಕೆ, ಅದು ಎಲ್ರಿಗೂ ಅನ್ವಯಿಸೋದಿಲ್ಲ. ಓಕೆನಾ? ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ರೀಡಿಂಗ್ ಪ್ರಕಾರ ನೋಡೋದಾದ್ರೆ ಈ ಪರ್ಸನ್ ಇಲ್ಲಿ ತುಂಬಾ ಟಾಕ್ಸಿಕ್ ಬಿಹೇವಿಯರ್ ಇದೆ. ನಿಮಗೆ ಗೊತ್ತಿದೆ ಅವ್ರು ನಿಮ್ ಲೈಫಿಗೆ ಬಂದ್ರೆ ನೀವೇನಾಗುತ್ತೆ. ಈ ತರ ಗೊತ್ತಿದ್ದು ನೀವು ಅವ್ರಿಗೋಸ್ಕರ ವೇಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.